ನಾವು ಇವತ್ತು ದಸರಾ ಏನು ಆಚರಣೆ ಮಾಡ್ತಾ ಇದ್ದೀವಿ, ಇದು ಅತ್ಯಂತ ಕಳೆದ ವರ್ಷದ ದಸರಾಗೆ ಹೋಲಿಕೆ ಮಾಡಿದರೆ, ಅದರ ಹಿಂದಿನ ವರ್ಷದ ದಸರಾಗೆ ಹೋಲಿಕೆ ಮಾಡಿದರೆ ಇದು ಅತ್ಯಂತ ಮಹತ್ವದ ದಸರಾ ಕೂಡ ನಮಗೆ. ಯಾಕೆಂದರೆ ಕಳೆದ 4 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿ ಭಾರತ ಅದರ ಅದು ಎದುರಿಸ್ತಾ ಇರುವಂಥ ಭಯೋತ್ಪಾದನೆಗೆ ಒಂದು ಚಿಕ್ಕದಾಗಿ ಒಂದು ಪ್ರತಿಕ್ರಿಯಿಸುವಂಥ ಒಂದು ಚಿಕ್ಕ ಉತ್ತರವನ್ನು ಹೇಳುವಂಥ ಪ್ರಯತ್ನನ ಈ ವರ್ಷ ಮಾಡಿದೆ. ಪಠಾಣ್ಕೋಟ್ ಅಲ್ಲಿ ನಡೆದ ದಾಳಿಗೆ, ಉರಿಯಲ್ಲಿ ಸೈನಿಕರ ಶಿಬಿರಗಳ ಮೇಲೆ ನಡೆದಂಥ ದಾಳಿಗೆ ನಾವೊಂದು ಚಿಕ್ಕ ಪ್ರತಿರೋಧವನ್ನು ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಆಯುಧಗಳಿಗೆ ನಮ್ಮ ಸೈನಿಕರು ಈ ಬಾರಿ ಕೆಲಸ ಕೊಟ್ಟಿದ್ದಾರೆ. ಶತ್ರುವಿನ ರಕ್ತ ಹರಿಸೋ ಮೂಲಕ, ದುಷ್ಟ ಸಂಹಾರ ಮಾಡೋ ಮೂಲಕ ನಮ್ಮ ಸೈನಿಕರು ಅವರ ಆಯುಧಗಳಿಗೆ ಕೆಲಸ ಕೊಟ್ಟಿದ್ದಾರೆ. ಆದ್ರಿಂದ ಈ ಆಯುಧ ಪೂಜೆ ನಮಗೆ ಅತ್ಯಂತ ಮಹತ್ವದ್ದಾಗುತ್ತೆ. ಹಾಗಾದ್ರೆ ಶತ್ರು ಅಂತಂದ್ರೆ ಬರೀ ಪಾಕಿಸ್ತಾನದಲ್ಲಿ ಕೂತಿರುವಂಥ ಶತ್ರುನ, ಆಗಾಗ ಬಂದು ಅಲ್ಲಿ ಇಲ್ಲಿ ಬಾಂಬ್ ಬಿಟ್ಟು ಹೋಗುವಂಥ ಟೆರರಿಸ್ಟ್ ಒಬ್ಬನೇ ನಮಗೆ ಶತ್ರುನ? ಒಂದ್ಸರಿ ಅದನ್ನ ಯೋಚನೆ ಮಾಡಿ. ಶತ್ರು ಭಯೋತ್ಪಾದಕ ಅಲ್ಲ. ಶತ್ರುಗಳು ನಮಗೆ ಯಾರು ಅಂತಂದ್ರೆ ಖಂಡಿತ ನಾವೇ. ಹೇಗೆ ಅಂದ್ರೆ, ನಮ್ಮ ಪಕ್ಕದಲ್ಲೊಬ್ಬ ಶತ್ರು ಹುಟ್ಕೋತಾನೆ ಅಂತಂದ್ರೆ, ನಾನು ಇತ್ತೀಚೆಗೆ ಇತಿಹಾಸದ ಯಾವುದೋ ಒಂದು ಇದನ್ನ ಬರೆಯುವಾಗ ಚಾಣಕ್ಯ ಬರೆದಂಥ ಅರ್ಥಶಾಸ್ತ್ರದ ಗ್ರಂಥವನ್ನು ಓದ್ತಾ ಇದ್ದೆ. ಅದರಲ್ಲಿ ಚಾಣಕ್ಯ ಬರಿತಾನೆ, ಶತ್ರುವನ್ನ ಕೊಲ್ಲೋದು ಅಂತಂದ್ರೆ ಅವನನ್ನ ಕೊಂದು ಮುಗಿಸೋದು ಅಂತಲ್ಲ, ಮೊದಲು ಆ ಶತ್ರುವಿಗೆ ಬರುವಂಥ ಆರ್ಥಿಕ ಮೂಲಗಳನ್ನು ಕೊಲ್ಲಿ. ಆ ಶತ್ರುವಿಗೆ ಫೈನಾನ್ಸ್ ಎಲ್ಲಾಗ್ತಾ ಇದೆ, ಅವನಿಗೆ ಹಣ ಎಲ್ಲಿಂದ ಬರ್ತಾ ಇದೆ, ಆ ಹಣದ ಮೂಲಗಳನ್ನು ನಾಶ ಮಾಡಿ ನಿಮ್ಮ ಶತ್ರು ನಾಶ ಆಗ್ತಾನೆ. ಹಣದ ಮೂಲ ಎಲ್ಲಿಂದ ಬರ್ತಾ ಇದೆ? ಸ್ವಾಮಿ, ನಾವೇ ಕೊಡ್ತಾ ಇದ್ದೀವಿ. ನಮ್ಮ ಪಕ್ಕದ ಮನೆಯಲ್ಲಿ, ನಮ್ಮ ಮನೆಯಲ್ಲಿ, ನಾವು ಓಡಾಡೋ ಹಾದಿಲಿ ಬಾಂಬ್ ಬಿಡೋದಕ್ಕೆ ಹಣನ ನಾವು ಕೊಡ್ತಾ ಇದ್ದೀವಿ. ನಾವು ಖರೀದಿ ಮಾಡ್ತಾ ಇರುವಂಥ ವಿದೇಶಿ ವಸ್ತುಗಳೇನಿವೆ, ನಾವೇನಿವತ್ತು ಚೈನಾದ ವಸ್ತುಗಳನ್ನ ಖರೀದಿ ಮಾಡ್ತೀವಿ. ಬಹುಶಃ ಇಲ್ಲಿರೋ ಪ್ರತಿಯೊಬ್ಬರ ಹತ್ರ 1 ಅಥವಾ 2 ಮೊಬೈಲ್ಗಳಿರ್ತವೆ. ಒಂದ್ಸರಿ ನಿಮ್ಮ ಕಿಸೆಗಳಲ್ಲಿರೋ ಮೊಬೈಲ್ಗಳನ್ನು ನೋಡ್ಕೊಳ್ಳಿ. ಅದರಲ್ಲಿ ಬಹುಪಾಲು ಮೊಬೈಲ್ಗಳು ಚೈನಾ ಕಂಪನಿಯ ಮೊಬೈಲ್ಗಳಾಗಿರುತ್ತವೆ. ನೀವೇನು ಚೈನಾ ಕಂಪನಿಯ ಮೊಬೈಲ್ಗಳನ್ನು ಬಳಸ್ತೀರಿ, ನೀವು ದೀಪಾವಳಿ ಬಂದಾಗ ಚೈನಾದಿಂದ ಆಮದು ಮಾಡಿಕೊಳ್ಳುವಂಥ ಪಟಾಕಿಯನ್ನು ಬಯಸ್ತೀರಿ. ಅರೆ, ಚನ್ನಪಟ್ಟಣದ ಗೊಂಬೆಗಳು ನಮ್ಮ ಯಾರ ಮನೆಯಲ್ಲೂ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ತಂದು ಕೊಡ್ತಾ ಇರೋದು ಚೈನಾದಿಂದ ಆಮದು ಮಾಡಿಕೊಳ್ತಾ ಇರುವಂಥ ಚೈನಾದ ಬೊಂಬೆಗಳನ್ನ. ಮೊನ್ನೆ ಯಾವುದೋ ಒಂದು ಹೋಟೆಲ್ಗೆ ಹೋಗಿ ನೋಡಿದ್ರೆ ಬಹಳ ಚೆನ್ನಾಗಿತ್ತು ಫರ್ನಿಚರು. ಸ್ವಾಮಿ, ಎಲ್ಲಿಂದ ತಂದ್ರಿ? ಚೈನಾಯಿಂದ ತಗೊಂಡು ಬಂದ್ವಿ. ಚೈನಾಯಿಂದ ಒಂದು ವಸ್ತುನ ತಗೊಂಡು ಬಂದ್ವಿ ಅಂತ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೋದಲ್ಲ. ಚೈನಾಯಿಂದ ಏನನ್ನಾದ್ರೂ ನಾವು ಖರೀದಿ ಮಾಡ್ತೀವಿ ಅಂದ್ರೆ ನಾವು ನಾಚಿಕೆಯಿಂದ ಹೇಳ್ಕೋಬೇಕು, ಈ ವಸ್ತು ಚೈನಾದ್ದು ಅಂತ. ನೀವು ಚೈನಾದ ವಸ್ತುವನ್ನ ಏನು ಖರೀದಿ ಮಾಡಿ ಚೈನಾಗೆ 1 ಪೈಸೆ ಹಣ ಕೊಡ್ತೀರಿ, ಆ ಹಣ ನಿಮ್ಮ ಪ್ರಾಣಗಳನ್ನು ತೆಗೆಯುತ್ತೆ. ನೀವು ಬೆವರು ರಕ್ತ ಹರಿಸಿ 1 ಪೈಸೆ ಕೂಡಿಟ್ಟು ತಗೊಳ್ಳೋಂಥ ನಿಮ್ಮ ಸ್ಮಾರ್ಟ್ ಫೋನ್ ಚೈನಾದಾಗಿದ್ರೆ ನೆನಪಿಟ್ಕೊಳ್ಳಿ, ನೀವು ನಿಮ್ಮ ಹಣನ ನಿಮ್ಮ ಶತ್ರುಗಳಿಗೆ ಕೊಟ್ರಿ ನಿಮ್ಮ ಪ್ರಾಣ ತೆಗೆಯೋದಿಕ್ಕೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನ ಒಂದು ಮಾತು ಕೇಳ್ಕೊತೀನಿ. ಈ ದಸರಾ ನಾವು ಮಾನಸಿಕವಾಗಿ ನಮ್ಮ ಮನಸ್ಸಲ್ಲೊಂದು ದೃಢವಾದ ನಿರ್ಧಾರ ಮಾಡಬಹುದಾ? ನಮ್ಮ ಜೇಬಿನ ಹಣ ಸಾಧ್ಯ ಆದಷ್ಟು ನಮ್ಮ ದೇಶದ ಹೊರಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ದೇಶದ ಹಣ ನನ್ನ ದೇಶದ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮಾತ್ರ ಬಳಕೆ ಆಗಲಿ. ಅದರಲ್ಲೂ ನನ್ನ ಹಣದ 1 ಪೈಸೆನ ನಾನು ಚೈನಾಗೆ ಹೋಗೋದಕ್ಕೆ ಬಿಡೋದಿಲ್ಲ. ಸಾಧ್ಯ ಆಗತ್ತಾ? ಯಾರೀ ಥರ ಪ್ರತಿಜ್ಞೆಯನ್ನು ಮಾಡ್ಬೋದು? ಯಾರೀ ಥರದೊಂದು ಸಂಕಲ್ಪವನ್ನು ತಗೋಬಹುದು? ಒಂದ್ಸರಿ ಕೈ ಎತ್ತಿ. ನನ್ನ ಕಿಸೆಯ ಹಣ ಚೈನಾಕ್ಕೆ ಹೋಗೋದಿಲ್ಲ ಅನ್ನೋಂಥ ಸಂಕಲ್ಪ ಮಾಡೋದು ಬಹಳ ಕಷ್ಟದ ಕೆಲಸ ಅಲ್ಲ.
ಹಾಗೆ ಮಾಡಲಿಲ್ಲ ಅಂದರೆ ಈ ಕಾಲಘಟ್ಟದಲ್ಲಿ ಅಟ್ಲೀಸ್ಟ್ ಇವತ್ತು ನಾವು ಆ ಥರದ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂದರೆ ಈ ದೇಶನ ಮೋದಿನೂ ಕಾಪಾಡೋಕ್ಕಾಗಲ್ಲ, ಯಾರೂ ಕಾಪಾಡೋಕ್ಕಾಗಲ್ಲ. ಆ ಥರದ ಭ್ರಮೆಗಳೇನಾದರೂ ಇದ್ದರೆ ತಲೆಯಿಂದ ತೆಗೆದುಬಿಡಿ. ನಮ್ಮ ದೇಶನ ನಾವೇ ಕಾಪಾಡ್ಕೋಬೇಕು. ನಮ್ಮ ದೃಢ ಸಂಕಲ್ಪದಿಂದ, ನಮ್ಮ ಬುದ್ಧಿವಂತಿಕೆಯಿಂದ, ನಮ್ಮ ಕೊಳ್ಳುಬಾಕತನವನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದ, ವಿದೇಶಿ ವ್ಯಾಮೋಹವನ್ನು ಬಿಡೋದ್ರಿಂದ ನಾವು ನಮ್ಮ ದೇಶನ ಕಾಪಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಆ ಥರದ್ದೊಂದು ಸಂಕಲ್ಪವನ್ನು ನೀವು ಮಾಡ್ತೀರಿ ಅನ್ನೋಂಥ ಒಂದು ಆಶಯವನ್ನು ಇಟ್ಕೊಂಡು ನಾನು ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.